ಕುಮಟಾ ತಾಲೂಕಿನ ದೀವಗಿ ಹಾಲಕ್ಕಿ ಸಮುದಾಯ ಸಭಾಭವನದಲ್ಲಿ ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿಯವರು ರಚಿಸಿದ ಮಲೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು. ದೊಡ್ಡಮನೆ ಜಾನಕಿ ವೆಂಕಟರಮಣ ಶೆಟ್ಟಿ ಪ್ರೌಢಶಾಲೆ ದೀವಗಿ ಹಾಗೂ ಅಭಿನವ ಸಾಂಸ್ಕೃತಿಕ ವೇದಿಕೆ ಕುಮಟಾ ಇದರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕರಾದ ದಿನಕರ್ ಕೆ ಶೆಟ್ಟಿ ಉದ್ಘಾಟಿಸಿ ಮಲೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆಗೊಳಿಸಿದರು. ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಶಾಸಕರು, ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿಯವರು ನಾನು ಕಲಿತ ಕಾಲೇಜಿನ ಪ್ರಾಧ್ಯಾಪಕರು ಎನ್ನುವುದು ತುಂಬ ಖುಷಿಯ ಸಂಗತಿ. ಅವರು ಈ ಒಂದು ಸುಂದರ ಹೂವಿನ ಹೆಸರಿನಲ್ಲಿ ಬರೆದ ಪುಸ್ತಕ ತುಂಬ ಸೊಗಸಾಗಿದೆ. ಪುಸ್ತಕ ಬರೆಯುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ತುಂಬ ತಾಳ್ಮೆ ಸಹನೆ ಬೇಕಾಗುತ್ತದೆ. ಅವರು ಉತ್ತಮ ಕವಿಗಳು ಆಗಿರುವುದರಿಂದ ಇವೆಲ್ಲ ಅವರಿಗೆ ಸುಲಭ. ಅವರಿಂದ ಇನ್ನೂ ಅನೇಕ ಉತ್ತಮ ಕೃತಿಗಳು ಹೊರಬರಲಿ, ಓದುಗರಿಗೆ ಸಂತಸ ತರಲಿ ಎಂದು ಶುಭ ಹಾರೈಸಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಎಂದರು. ಹೊನ್ನಾವರ ಎಸ್.ಡಿ.ಎಂ. ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ನಾಗರಾಜ ಹೆಗಡೆ ಅಪಗಾಲ್ ಕೃತಿ ಪರಿಚಯವನ್ನು ಅದ್ಭುತವಾಗಿ ವರ್ಣಿಸಿ ಪರಿಚಯಿಸಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಮೋದ್ ನಾಯ್ಕ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ, ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿಯವರು ಅನೇಕ ಕೃತಿಗಳನ್ನು ರಚಿಸಿದ್ದು ಕೆಲವೊಂದು ನಾನು ಓದಿದ್ದೇನೆ. ತುಂಬ ಅರ್ಥಪೂರ್ಣವಾಗಿ ಸುಂದರವಾದ ಸಾಲುಗಳನ್ನು ಹೊಂದಿದವುಗಳಾಗಿವೆ ಎಂದರು. ಮಲೆನಾಡಲ್ಲಿ ಹೂಡೇರೆ ಈ ಕೃತಿಯಲ್ಲಿ ಸಾಹಿತ್ಯದ ಅನೇಕ ಪ್ರಕಾರಗಳು ಕಾಣಬಹುದು. ಈ ಡೇರೆ ಹೂವು ನೋಡುವುದಕ್ಕೆ ತುಂಬ ಅಂದ ಹಾಗೂ ಚಂದ. ಶಿರಸಿ ಸಿದ್ದಾಪುರ ಭಾಗದಲ್ಲಿ ಈ ಹೂವನ್ನು ಕಾಣಬಹುದು. ಈ ಹೂವು ಅವನತಿಯ ಹಂತ ತಲುಪಿದ್ದು ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿಯೂ ಈ ಕೃತಿ ಸಹಕಾರಿ ಎಂದರು. ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿಯವರು ತಾವು ಬರೆದ ಕೃತಿಯ ಬಗ್ಗೆ ಹಾಗೂ ಧಾರ್ಮಿಕ ವಿಚಾರ ಆಚಾರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ದೀವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಅಭಿನವ ಸಾಂಸ್ಕೃತಿಕ ವೇದಿಕೆ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸುಂದರವಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ದೀವಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಭಾಸ್ಕರ್ ಭಟ್ ಅವರು ಎಲ್ಲರನ್ನ ಪರಿಚಯಿಸಿ ಸ್ವಾಗತಿಸಿದರು. ಕುಮಟಾ ಬಿ.ಎಡ್ ವಿದ್ಯಾರ್ಥಿ ಸಂದೀಪ್ ಮರಾಠಿ ಶಿರ್ಸಿ ಬಿಡುಗಡೆಗೊಂಡ ಕೃತಿಯ ಹಾಡನ್ನು ಹಾಡಿ ರಂಜಿಸಿದರು.